ಹತ್ತಿ ಮೇಲೆ ಹೋಗಿ ನಿಂತ್ಕೊಳ್ಳೋಷ್ಟೊತ್ತಿಗೆ ಸೀಟಲ್ಲಿ ಇರಲಿಲ್ಲ ನಮಸ್ಕಾರ ಪ್ರಿಯ ವೀಕ್ಷಕರೇ, ಲೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವೀನ್ ಕಿಲಾರ್ಲಹಳ್ಳಿ. ಪಾವುಗಡ ಪಟ್ಟಣದಲ್ಲಿ ಹಾಡು ಹಗಲೇ ಒಂದು ಕಳ್ಳತನ ನಡೆಯುತ್ತೆ. ಇದು ಇಡೀ ಸಾರ್ವಜನಿಕರನ್ನ ಆತಂಕಕ್ಕೆ ದೂಡುವಂತೆ ಮಾಡುತ್ತೆ. ಜನಸಂದಣಿಯಲ್ಲಿ ಕಳ್ಳರ ಕೈಚಳಕದಿಂದ ಮಹಿಳೆ ಓರ್ವಳ ಲಕ್ಷಾಂತರ ಮೌಲ್ಯ ವಸ್ತುವನ್ನ ಕಳೆದೋಗುವಂತೆ ಮಾಡ್ತಾರೆ. ಸ್ವಲ್ಪ ಯಾಮಾರಿದ್ರೆ ಸಾಕು, ನಮಗೆ ಪಂಗನಾಮ ಹಾಕಿ ಬಿಡ್ತಾರೆ. ಅದಕ್ಕೊಂದು ನೈಜ ನಿದರ್ಶನ ಈಗ ನಾವು ನೋಡ್ಸೋ ಸುದ್ದಿ ಆಗಿದೆ. ತಪ್ಪದೆ ಎಲ್ಲೂ ಹೋಗದೆ ನೋಡಿ, ನಿಮ್ಗೆ ಅರ್ಥ ಆಗತ್ತೆ. ಹತ್ತಿ ಮೇಲೆ ಹೋಗಿ ನಿಂತ್ಕೊಳ್ಳೋಷ್ಟೊತ್ತಿಗೆ ಸೀಟಲ್ಲಿ ಇರಲಿಲ್ಲ ಬ್ಯಾಗಲ್ಲಿ. ಎಸ್, ಪಾವುಗಡ ಪಟ್ಟಣದಲ್ಲಿ ಹಾಡು ಹಗಲೇ ಬುಧವಾರ ನಡೆದ ಕಳ್ಳತನದ ಘಟನೆ ಆತಂಕ ಮೂಡಿಸಿದೆ. ಬೆಂಗಳೂರು ನೆಲಮಂಗಲ ತಾಲೂಕಿನ ರಾವತನಹಳ್ಳಿಯ ಪ್ರಿಯಾ ಕೋಂ ಈರಣ್ಣ ಅವರು ಚಿನ್ನದ ನೆಕ್ಲೆಸ್ ಅನ್ನ ಕಳೆದುಕೊಂಡ ನತದೃಷ್ಟಿ ಹಾಕಿದ್ದಾರೆ. ಈ ದೃಶ್ಯದಲ್ಲಿ ಕಾಣೋ ಮಹಿಳೆಯೇ ಪ್ರಿಯಾ ಈರಣ್ಣ. ಇವರು ಏಪ್ರಿಲ್ 5 ಪಾವುಗಡ ತಾಲೂಕಿನ ಕೇಟಿಹಳ್ಳಿಯಲ್ಲಿ ನಡೆದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತಮ್ಮ ಸಂಬಂಧಿಕರಾದ ಮುತ್ತರಾಯಪ್ಪ ಅವರ ಮನೆಗೆ ಬಂದಿತ್ತು. ಇನ್ನೇನು ಕಾರ್ಯಕ್ರಮವನ್ನ ಮುಗಿಸಿಕೊಂಡು ಏಪ್ರಿಲ್ 9ನೇ ತಾರೀಕು ಬುಧವಾರ ತನ್ನೂರಿಗೆ ವಾಪಸ್ಸಾಗಲು ಹೊರಟಿದ್ರು. ಹಾಗಾಗಿ ಕೇಟಿಹಳ್ಳಿ ಕಡೆಯಿಂದ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪಾವುಗಡ ಪಟ್ಟಣಕ್ಕೆ ಬಂದ ಅವರು ಜನಸಂದಣಿ ಹೆಚ್ಚಿರೋದ್ರಿಂದಲೇ ಮುಂಚಿತವಾಗಿಯೇ ಎಚ್ಚರಿಕೆ ವಹಿಸಿ ಮೈ ಮೇಲೆ ಇದ್ದ ನೆಕ್ಲೆಸ್ ಅನ್ನ ಬಿಚ್ಚಿಟ್ಟು ತನ್ನ ವ್ಯಾನಿಟಿ ಬ್ಯಾಗ್ನಲ್ಲಿ ಇಟ್ಕೊಂಡು ಮಧ್ಯಾಹ್ನ ಸುಮಾರು 12:30 ಸಂದರ್ಭ ಪಾವುಗಡ ಪಟ್ಟಣದಲ್ಲಿ ಜನಜಂಗುಳಿ ಹೆಚ್ಚಿತ್ತು. ಅದೇಗೋ ಬಸ್ ಅನ್ನ ಹುಡುಕಿ ತನ್ನೂರಿನ ಕಡೆಗೆ ಹೊರಡಲು ಬಸ್ ಸೇರಲು ಪ್ರಯತ್ನಿಸುವ ವೇಳೆ ನೂಕಾಟದಲ್ಲಿ ಸಿಲುಕಿಕೊಂಡು ಸೀಟನ್ನ ಹಿಡಿದುಕೊಂಡಿದ್ದಾರೆ. ನಂತರ ತಮ್ಮ ಬ್ಯಾಗಿನ ಜಿಪ್ ತೆರೆದಿರುವುದನ್ನ ಗಮನಿಸಿದ ಅವರು ಪರಿಶೀಲಿಸಿದಾಗ ಸುಮಾರು 15 ಗ್ರಾಂ ತೂಕದ ಚಿನ್ನದ ನೆಕ್ಲೆಸ್ ಕಳುವಾಗಿರೋದು ತಿಳಿದು ಬಂದಿದೆ. ಈ ಒಂದು ಘಟನೆಯಿಂದ ಗಾಬರಿಗೊಂಡ ಅವರು ತಕ್ಷಣ ಪಾವುಗಡ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು, ಪೊಲೀಸ್ನವರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡಿದ್ದಾರೆ. ಹತ್ತಿ ಮೇಲೆ ಹೋಗಿ ನಿಂತ್ಕೊಳ್ಳೋಷ್ಟೊತ್ತಿಗೆ ಸೀಟಲ್ಲಿ ಇರಲಿಲ್ಲ ಬ್ಯಾಗಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮಲ್ಲಿ ಬೆಲೆ ಬಾಳುವ ವಸ್ತುಗಳು, ಒಡವೆಗಳು ಇದ್ರೆ ಅವುಗಳನ್ನ ಜೋಪಾನವಾಗಿ ಜಾಗೃತ ಮಾಡ್ಕೊಳ್ಳಿ. ಯಾಕೆಂದ್ರೆ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ನೀವು ಕೂಡ ಇಂಥ ಆಪತ್ತಿಗೆ ಸಿಲುಕಬೇಕಾಗತ್ತೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಪಾವುಗಡ ಪೊಲೀಸ್ನರು ಕ್ರಮ ಕೈಗೊಂಡು ಕಳ್ಳರನ್ನ ಪತ್ತೆ ಹಚ್ಚಲು ತನಿಖಾ ಕಾರ್ಯವನ್ನ ಶುರು ಮಾಡಿದ್ದಾರೆ. ಏನೇ ಇರ್ಲಿ, ಅತಿ ಶೀಘ್ರದಲ್ಲಿ ಬಾಧಿತ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ತಾರೆ ಅನ್ನೋ ವಿಶ್ವಾಸದಲ್ಲಿ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹತ್ತಿ ಮೇಲೆ ಹೋಗಿ ನಿಂತ್ಕೊಳ್ಳೋಷ್ಟೊತ್ತಿಗೆ ಸೀಟಲ್ಲಿ